ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತು ಸಂಡೇ ಇಷ್ಟು ಬೇಗ ಎದ್ದು ಎಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿ ಅಂದ್ಕೊಂಡಿರಿ. ಆ ಮಾರ್ನಿಂಗೇ ಜರ್ನಿ ಮಾಡ್ತಾಯಿದ್ದೆ, ಬೇರೆ ಎಲ್ಲೋ ಒಂದು ಕಡೆ ವರ್ಕ್ ಮೇಲೆ ಹೋಗ್ತಾ ಇದ್ದೆ. ಸಂಡೇ ಯಾವತ್ತೂ ಇಷ್ಟು ಬೇಗ ಎದ್ದವಳೆ ಅಲ್ಲ, ನಾನು ಫಸ್ಟ್ ಟೈಮ್ ಇಷ್ಟು ಬೇಗ ಎದ್ದು ರೆಡಿಯಾಗಿ ಹೊರಡ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದ್ದೆ, ಬಸ್ ಎಷ್ಟು ಗಂಟೆಗೆ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೆ. ಈ ವಿಡಿಯೋ ಎಂಡ್ ತನಕ ನೋಡಿ. ಮನೆಯಿಂದ ಹೊರಡ್ತಾ ಇದ್ದೀನಿ. ನಂಗೆ ಬಸ್ ಇರೋದು 10:10ಕ್ಕೆ. ಎಲ್ಲಂತ ಹೇಳಿದ್ರೆ ಮಡಿವಾಳದಲ್ಲಿ. ಬಟ್ ನಾನಿರೋ ಪ್ಲೇಸಿಂದ ಅಲ್ಲಿಗೆ ಸುಮಾರು ದೂರ ಆಗುತ್ತೆ, ಹತ್ತತ್ರ 1.5 ಅವರ್ ಟ್ರಾವೆಲಿಂಗೇ ಆಗುತ್ತೆ. ಹಾಗಾಗಿ ಬೇಗ ಹೊರಡ್ತಾ ಇದ್ದೆ. ತಿಂಡಿ ಎಲ್ಲ ತಿಂದಿಲ್ಲ, ಅಲ್ಲೇ ತಿನ್ನುವ ಅಂತೇಳಿ ಇವಾಗಲೇ ಹೊರಡ್ತಾ ಇದ್ದೀನಿ. ಹೋಗುವ ಬನ್ನಿ. ನೀವು ಅನ್ಕಂಬ್ರಿ ಇವಳು ಇರೋ ಪ್ಲೇಸಿಂದ ಬಿಟ್ಟು ಅಷ್ಟು ದೂರ ಎಂತ ಟಿಕೆಟ್ ಮಾಡಿಲ್ಲ ಅಂತ ಹೇಳಿ ಅನ್ಕಂಬ್ರಿ. ಬಟ್ ನನಗೂ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡೇಳಿ ನನಗೂ ಮನಸ್ಸಿಲ್ಲ. ಬಟ್ ಟಿಕೆಟ್ ಸಿಕ್ಕಲಿಲ್ಲ. ಮಾರ್ನಿಂಗ್ ಟ್ರಾವೆಲಿಂಗ್ ಮಾಡ್ತಿದ್ನಲ್ಲ, ಹಾಗಾಗಿ ಯಾವ ಬಸ್ಸು ಸಿಕ್ಕಲಿಲ್ಲ. ನಾನಿರೋ ಪ್ಲೇಸಿಗೆ ಯಾವ ಬಸ್ಸು ಬರ್ತಾ ಇಲ್ಲ. ಮಾರ್ನಿಂಗ್ ಬಸ್ ಯಾವುದು ಬರ್ತಾ ಇಲ್ಲ. ಬಟ್ ನೈಟ್ ಟ್ರಾವೆಲ್ ಮಾಡ್ಕಂತ ಹೇಳಿದ್ರೆ ಆತಿಲ್ಲ. ಯಾಕಂತ ಹೇಳಿದ್ರೆ ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ನಂಗೆ 5 ಗಂಟೆಗೆ ಟ್ರೈನ್ ಇತ್ತು. ಹಂಗೆ ಎಂತ ಮಾಡಿದೆ ಅಂತ ಹೇಳಿದ್ರೆ ಮಾರ್ನಿಂಗ್ ನಾನು 10:10ಕ್ಕೆ ಹೊರಟ್ರೆ ಕರೆಕ್ಟ್ ನಾನು ಆ ಪ್ಲೇಸಿಗೆ ಒಂದು 9:30 10 ಗಂಟೆ ಆಗಿಬಿಡುತ್ತೆ ಅಂತ ಹೇಳಿ ನಾನೆಂತ ಮಾಡಿದೆ, ಬೆಳಿಗ್ಗೆನೇ ಬಸ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದಾಯ್ತು. ಈಗ ಹೊರಡ್ತಾ ಇದ್ದೆ. ಇವತ್ತು ಸಂಡೇ ಅಲ್ಲ, ಹಾಗಾಗಿ ಜಾಸ್ತಿ ಜನನೂ ಇಲ್ಲ. ಟ್ರಾಫಿಕ್ಕು ಫುಲ್ ಕಡಿಮೆ ಇದ್ದೆ. ಮತ್ತು ನಾನು ಹೇಗೆ ಹೊರ್ತೀನಲ್ಲ, ಹಾಗಾಗಿ ಜಾಸ್ತಿ ಟ್ರಾಫಿಕ್ಕು ಸಿಕ್ಕಲಿಲ್ಲ ನನಗೆ. ಎಲ್ಲರೂ ವಿಡಿಯೋ ಒಳ್ಳೆ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರಿ. ಹಾಗೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಹಾಗೆ ವಿಡಿಯೋಗೆ ಲೈಕು ಮಾಡಿ, ಶೇರು ಮಾಡಿ, ಕಮೆಂಟು ಮಾಡಿ. ನನಗಂತೂ ಬೆಳಗ್ಗೆನೇ ಟ್ರಾವೆಲ್ ಮಾಡೋದಂತ ಹೇಳಿದ್ರೆ ಅದ್ರಾಗೂ ಸಂಡೇ ಮಾಡೋದಂದ್ರೆ ಯಾಕಂದರೆ ಅಂದ್ರೆ ಅಷ್ಟು ಡೇನೂ ಕೆಲಸ ಮಾಡಿ ಸಾಕಾಗಿರುತ್ತೆ. ಅದ್ರಾಗೆ ಸಂಡೇನೂ ಟ್ರಾವೆಲ್ ಮಾಡ್ಕೊಂಡು ಹೇಳಿದ್ರೆ ಬೇಜಾರು ಅರಂಟ ಮಾಡೋಕ್ಕಾತಿಲ್ಲ, ಕೆಲಸ ಮಾಡ್ಕೆಯಲ್ಲ. ಇದೀಗ ನಾವು ಬಂದದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಜಯನಗರ ರೀಚ್ ಆದೆ. ಆಫೀಸ್ ಆಯ್ತು. ನಂಗೆ ಅದು ಕಾಮ್ಕೋ ಒಂದ್ಸಲ ಎಷ್ಟು ಅಲ್ಲಿ ಮೆಮೊರೀಸ್ ಎಲ್ಲ ನೆನಪಾಯ್ತು ಅಂತ ಹೇಳಿದ್ರೆ, ಆ ಆಫೀಸ್ ನಾವು ಬೇರೆ, ನಮ್ಮ ಆಫೀಸ್ ಬೇರೆ ಕಡೆ ಶಿಫ್ಟ್ ಆಯ್ತು. ಈಗ ನಮ್ಮ ಓಲ್ಡ್ ಆಫೀಸ್ ಹತ್ರ ಬೇರೆ ಒಂದು ಹಾಸ್ಪಿಟಲ್ ಓಪನ್ ಆಯ್ತು. ಮತ್ತು ಅದೆಲ್ಲ ಕಾಮ್ಕೋ ಎಷ್ಟು ಖುಷಿ ಆಯ್ತು. ಎಷ್ಟು ಟೈಮ್ ಆಯ್ತಲ್ಲ ಅದು ಓಲ್ಡ್ ಆಫೀಸ್ ಕಾಣಿದೆ ಅಂತ ಹೇಳಿ ಅಂತಾರೆ. ಹಾಗೆ ಅಷ್ಟರೊಳಗೆ 9 ಗಂಟೆ ಆಯಿತು. ಹಾಗೆ ತಿಂಡಿಗೆ ಹೋಟ್ಲಿಗೆ ಬಂದೆ. ಇಡ್ಲಿ ಮತ್ತು ಚಟ್ನಿ ಕೊಟ್ಟಿರೋ ಅದನ್ನು ಚಿಕನ್ ಕರಿ, ಕೇರಳ ಸ್ಟೈಲ್ ಚಿಕನ್ ಕರಿ ಕಡಿಗೆ. ಇದು ಕೇರಳ ಡಿಶ್. ಇದನ್ನು ತಗೊಂಡೆ. ಟೇಸ್ಟ್ ಹೆಂಗಿತ್ತು ಅಮ್ಮ ಅಂತ ಹೇಳಿ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡೋದಾಯ್ತು. ಅಂದರೆ ಆ ಚಿಕನ್ ಕರಿನ ಫಸ್ಟ್ ಟೈಮ್ ಟ್ರೈ ಮಾಡೋದು. ಸೂಪರ್ ಅಂದರೆ ಸೂಪರ್ ಇದೆ. ನಂಗಂತೂ ಭಾರಿ ಇಷ್ಟ ಆಯ್ತು. ಕಡಿಕೆ 1 ಕಪ್ ಟೀನು ತಗೊಂಡೆ. ಬಿಟ್ಟರಾಗಲಿಲ್ಲ ಅಂತ ಹೇಳಿ ಕಡೆ ಆ ಬಸ್ಸಲ್ಲೆಲ್ಲ ಸ್ಟಾಪ್ ಕೊಟ್ಟರು. ನಾನು ಸಡನ್ ಎಲ್ಲ ಇಟ್ಕೊಂಬಾಗಿಲ್ಲ. ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಮಡಿವಾಳ ರೀಚ್ ಆದೆ. ಇದು ಮಡಿವಾಳ ಬಸ್ ಟೈಮ್ ಇದ್ದಿದ್ದು 10:10ಕ್ಕೆ. ಬಟ್ ನಾನು ಸ್ವಲ್ಪ ಬೇಗನೆ ಬಂದೆ. ಎಲ್ಲರೂ ಲೇಟ್ ಆಗ್ತದೆ, ಟ್ರಾಫಿಕ್ ಇರುತ್ತೆ ಅಂದ್ಕೊಂಡು ಬೇಗನೆ ಬಂದೆ. ಕಡಿಕೆ ಬಸ್ ಬರಲಿಲ್ಲ. ಚೆನ್ನಾಗಿ ತಿನ್ಸ್ಕೊಂಡೆ. ಹಾಗೆಲ್ಲ ತಿನ್ಕೊಂಡು ಇಲ್ಲಿ ಬೊಪ್ಪರೊಳಗೆ 9:45 ಏನೋ ಆಯಿತಾ. ಹತ್ತತ್ರ ಅರ್ಧ ಗಂಟೆ ಹಾಗೆ ವೆಯ್ಟ್ ಮಾಡಿದೆ, ಬಸ್ ಬಾತ್ತಲ್ಲ ಅಂತ ಹೇಳಿ. ಹಾಗೆ ಬಸ್ ಕಡಿಗೂ ಬಸ್ ಕಾಮ್ ಮಾತ್ರ ಸ್ವಲ್ಪ ಇತ್ತು. ಅದಕ್ಕೆ ಏನು ಮಾತಿಲ್ಲ. ಅವ್ರು ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಊಟಕ್ಕೆಲ್ಲ ಪಟ ನಿಲ್ಲಿಸೋದಿಲ್ಲ ಇವರು. ಅದೇ ಮೇನ್ ಪ್ರಾಬ್ಲಮ್. ಅದಕ್ಕೆ ಈ ಬಸ್ಸಾಗೆ ಬೇಡ, ಟ್ರಾವೆಲೇ ಮಾಡೋದು ಬೇಡ ಅಂತೇಳಿ ಅಂದ್ಕೊಂಡಿದ್ದೆ. ಆಯ್ತಾರೆ ಅಂತ ಮಾಡೋಕ್ಕೂ ಆಪ್ಷನ್ ಇಲ್ಲ ಬೇರೆ. ನಂಗಂದ್ರೆ ನೆಕ್ಸ್ಟ್ ಡೇ ಬೇರೆ ಕಡೆ ಹೋಗಲೇಬೇಕು. ನೈಟ್ ನಾನು ರೀಚ್ ಆಗಲೇಬೇಕು. ಅದಕ್ಕೆ ಎಂತ ಮಾಡಿದೆ ಅಂತ ಹೇಳಿದ್ರೆ ಇರಲಿ, ಎಂತ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಇದೇ ಬಸ್ಸೇ ಟಿಕೆಟ್ ಮಾಡ್ಕೊಂಡು ಹೋದೆ. ಹೊಸಲ ಎಂತ ಲಾಸ್ಟ್ ಟೈಮ್ ಹೋಗ್ಬತ್ತೀವಿ ಎಂತ ಆಯ್ತು ಅಂತ ಹೇಳಿದ್ರೆ ಊಟಕ್ಕಂದು ಹೇಳಿ ನಿಲ್ಲಿಸಿದ್ರೆ ಒಂದು ಯಾವುದೇ ಬಸ್ಸಾರು ಒಂದು 10-15 ನಿಮಿಷ ಆದರೂ ನಿಲ್ಲಿಸಿದ್ರು ಊಟಕ್ಕೆ. ಬಟ್ ಇದು ಊಟಕ್ಕೆ ನಿಲ್ಲಿಸಿ ಊಟ ಆರ್ಡ್ರ್ ಮಾಡಿದ್ದು ಊಟ ಕೊಡೋರೊಳಗೆ ಸ್ವಲ್ಪ ಲೇಟ್ ಆಯಿತು. ಇವರು ಊಟ ಮಾಡೋಕ್ಕೂ ಬಿಡಲಿಲ್ಲ. ನಾವು ಒಂದು ಸ್ವಲ್ಪ ಊಟ ಮಾಡೋದಷ್ಟೇ, ಅಷ್ಟರೊಳಗೆ ಬಸ್ ಸ್ಟಾರ್ಟಾಗಿ ಐತೆ. ಆ ಹೋಟೆಲಾರೇ ವೆಯ್ಟ್ ಮಾಡಿ ಊಟ ಮಾಡ್ಕೊಂಡು ಹೋಗಿ ತೊಂದರೆ ಇಲ್ಲ, ವೆಯ್ಟ್ ಮಾಡಿಸೋ ಬಸ್ಸನ್ನು ಅಂತಾರೆ. ಬಟ್ ಈ ಬಸ್ಸಿನ ವೆಯ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಐತೆ. ನಾನು 250 ರೂಪಾಯಿ ಊಟ ಎಂಥದ್ದು ತಗೊಂಡದ್ದು ಸ್ಟಾರ್ಟ್ ಮಾಡಿಬಿಡ್ತಾರ. ಅದಕ್ಕೆ ಮಾಡಿದೆ ಬಿಡಲಿಲ್ಲ ಐತೆ ಬಸ್ಸಿನ ಹೋಗೇ ಬಿಡಲಿಲ್ಲ. ಕೂಡಲೇ ಇದು ಮಾಡೋಕ್ಕೆ ಪಾಪತ್ತಿಗೆ ಒಂದು ಸ್ವಲ್ಪ ತಿಂಡಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿದೆ. ಸಮೋಸ, ಚಿಪ್ಸ್, ಕಡೆಗೆ ಲಡ್ಡು, ಚಿಕ್ಕ ಲಡ್ಡು ಎಲ್ಲ ಬರ್ತಲ್ಲ ಅದೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿದೆ. ಈ ಥರ ಅಗ್ಲಿಗಡೆ ಇರೋ ನಮ್ಮ ಕಂಪ್ನಿ ಆಗ್ತಿಲ್ಲ ಅಂತೇಳಿ.
ಆದ್ರೆ ಈ ಸಲ ನಾ ಅನ್ಕೊಂಡಕ್ಕಿಂತ ಬೇರೆ ಟೈಪೇ ಐತೆ. ಈ ಸಲ ಯಾರು ಮೇ ಬಿ ಕಂಪ್ಲೇಂಟ್ ಮಾಡಿರ ಅನ್ಸುತ್ತೆ. ಈ ಸಲ ಹತ್ತತ್ರ ಬಸ್ 45 ನಿಮಿಷ ಸ್ಟಾಪ್ ಕೊಟ್ಟಿರೋ, ಅದು ಯಾಕೆ ಕೊಟ್ಟಿರೋ ಅಂತ ಹೇಳಿಯೇ ಗೊತ್ತಿಲ್ಲ. ನಾನು ಅನ್ಕೊಂಡೆ ಏನೋ ಬಸ್ ಹಾಳೈತೇನೋ ಅಂತ ಹೇಳಿ ಅನ್ಕೊಂಡೆ. ಅಂತಂದು ಹೇಳಿದ್ರೆ ಯಾವತ್ತೂ ಅವರಷ್ಟು ಟೈಮ್ ಸ್ಟಾಪ್ ಕೊಟ್ಟಾರೆ ಅಲ್ಲ, ಹತ್ತತ್ರ 45 ನಿಮಿಷ ನಿಲ್ಸಿರು. ನಾನು ಅದೇ ಬಸ್ ನಿಲ್ಸಿತ್ತು. ನಾ ಎಂತ ಮಾಡಿದೆ, ಕೆಳಗೆ ಒಂದ್ಸಲ ಹೋಗಿ ವಾಶ್ರೂಮ್ಗೆಲ್ಲ ಹೋಗಿ ಬಂದು ಡೈರೆಕ್ಟ್ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕಡೆಗೆ. ಯಾಕಂದ್ರೆ ಮತ್ತೆ ಬಸ್ ಹೊರಡುವತ್ತು ಊಟ ಮಾಡೋಕ್ಕಾಗಿಲ್ಲ, ಫುಲ್ ಬಸ್ ಶೇಕ್ ಆಗ್ತಿರುತ್ತಲ್ಲ ಅಂಥೇಳಿ. ಲೈಕ್ ಇದ್ದಿತ್ತು, ಸಮೋಸ ಸಕ್ಕತ್ತಿದ್ದೈತೆ. ಸಾಕು ಇಷ್ಟರು ತಿಮ್ಕಾಯ್ತಲ್ಲ ಅಂತ ಹೇಳಿ ಅನ್ನಿಸ್ತಾ. ಹೋದ್ಸಲ ಏನೂ ತಗೊಂಡೋ ಇಲ್ಲ ಐತೆ, ಈ ಹೋಟೆಲನ್ನು ನಂಬ್ಕೊಂಡು ಹೋದ್ದು ಅವ್ರ ಬಾದುವಾಗಲಿ ಐತೆ. ಅದೇ ಹಾಗೆ ಬಾಳೆಹಣ್ಣು ತಗೊಂಡಿದ್ದೆ, ಅದನ್ನು ತಿಂದೆ. ನನಗೆ ಟ್ರಾವೆಲಿಂಗ್ ಎಲ್ಲ ಮಾಡೋತ್ತಿಗೆ ನಿದ್ರೆ ಅಂತೂ ಬರ್ತೇ ಇಲ್ಲ. ಮತ್ತೆ ಅಂತ ಅಂದು ಹೇಳಿದ್ರೆ ಜಾಸ್ತಿ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡುತ್ತೆ ಟ್ರಾವೆಲಿಂಗ್ ಮಾಡೋತ್ತಿಗೆ. ಅದು ಒಂದು ಟೆನ್ಷನ್ ನನಗೆ. ಹೆಡ್ಡೇಕ್ ಸ್ಟಾರ್ಟ್ ಆದರೆ ಅದು ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ ಅದು. ಮತ್ತು ನಾವು ಒಬ್ಬೊಬ್ಬರೇ ಎಲ್ಲ ಬಸ್ಸೇ ಟ್ರಾವೆಲಿಂಗ್ ಮಾಡೋದು ನಮ್ಮ ಟೆನ್ಷನೇ ಜಾಸ್ತಿ. ಪಾಪ ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಒಬ್ಬೊಬ್ಬರೇ ಎಲ್ಲ ಟ್ರಾವೆಲಿಂಗ್ ಮಾಡ್ತಾರೆ, ಅವರಿಗೆ ಎಷ್ಟೆಷ್ಟೋ ಟೆನ್ಷನ್ ಇರುತ್ತೆ. ಪಾಪ ಹೇಳ್ಕೊಳಕ್ಕಾಗಿಲ್ಲ ಅಷ್ಟು, ನಾವೆಂತ ಮಾಡೋಕ್ಕಾಗಿಲ್ಲ. ಈ ವಿಡಿಯೋದಾಗವರು ಹೇಳ್ಕೊಳಕತ್ತೆ. ಟೆನ್ಷನ್ ಅಂತ ಹೇಳ್ರಿ, ಈಗ ಬಸ್ ಹತ್ರ ಮೇಲೆ ಕಡೆ ವಾಪಸ್ ವಾಶ್ರೂಮಿಗೆಲ್ಲ ಇಳಿದ ಜೊತೆಗೆ ಎಲ್ಲ ನಮ್ಮನ್ನು ಬಿಟ್ಟಾಕಿ ಹೋತ್ರೇನೋ ಅಂತ ಹೇಳಿ ಹೆದರಿಕೆ ಆಗುತ್ತೆ. ಅಯ್ಯೋ ಬಸ್ ಹೋಯ್ತೇನೋ ಅಂತ ಹೇಳಿ ಹೆದರಿಕೆ ಆಗುತ್ತೆ. ಅದೆಲ್ಲ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ ನಂಗಂತೂ ಜಾಸ್ತಿ. ಆ ಹೆದರಿಕೆ ಆಗ್ತದೆ ಜಾಸ್ತಿ ನನಗೆ. ಕಡೆಗೆ ಎಂತ ಮಾಡಿದ್ವಿ ಅಂತ ಹೇಳಿದ್ರೆ ಊಟ ಎಲ್ಲ ಆಯ್ತಲ್ಲೇ ಮೊಬೈಲಾಗ ಒಂದು ಮೂವಿನ ಡೌನ್ಲೋಡ್ ಮಾಡ್ಕೋ ಐತೆ. ಓಲ್ಡ್ ಮೂವಿ ಲೈಕ್ ಇದ್ದಿತ್ತು, ಅದು ಸುಮಾರು ಹೊತ್ತು ಅದನ್ನು ಕಂಡೆ. ಆದ್ರೆ ಮೊಬೈಲು ಜಾಸ್ತಿ ಕಂಡ್ರು ಅಯ್ಯೋ ಬೋರ್ ಅನಿಸುತ್ತೆ ಬಸ್ಸಾಗೆಲ್ಲ ಹೊಪತ್ತಿಗೆ. ಆದ್ರೆ ಎಂತ ಮಾಡೋಕ್ಕಾಗ್ತಿಲ್ಲ, ಬೇರೆ ಆಪ್ಷನ್ ಇಲ್ಲಲ್ಲ. ಹಾಗಾಗಿ ಮೊಬೈಲಾಗೆ ಮೂವಿ ಕಂಡೆ. ಮೂವಿ ನನ್ನ ಫೇವ್ರೆಟ್ ಮೂವಿ ಅದ, ಖುಷಿ ಮೂವಿ ಇತ್ತಲ್ಲ ಅದು. ಕಡೆಗೆ ಅಂತ ಹೇಳಿದ್ರೆ 1-3 ಗಂಟೆ ನಿದ್ರೆ ಬಂದುಬಿಡ್ತೆ. ಸೊ ಫುಲ್ ನಿದ್ರೆ ಬಂತು. ಬೆಳಿಗ್ಗೆ ಅಂತಂದ್ರೆ ಮನಿಕಂಬ ಇಲ್ಲ ಎಂತಕ್ಕಂತ ಹೇಳಿದ್ರು, ಅಯ್ಯೋ ನಾಳೆ ಬೆಳಿಗ್ಗೆ ಹೋಯ್ಕಲ್ಲ ಅಂತ ಹೇಳಿ ಅದೇ ಟೆನ್ಷನ್ ಇದ್ದಿತ್ತು. ಆದ್ರೆ ಈ ವಿಡಿಯೋದಾಗ ಒಂದು ಇನ್ಸಿಡೆಂಟ್ ಅಂತ ಅಂದು ಹೇಳಿದ್ರೆ, ನಾ ಈ ಇನ್ಸಿಡೆಂಟ್ ನಮ್ಮ ಮನೆಯವರಿಗೂ ಹೇಳಲಿಲ್ಲ, ನನ್ನ ಫ್ಯಾಮಿಲಿಗೂ ಗೊತ್ತಿಲ್ಲ. ಈ ಬಸ್ ಎಂತ ಐತೆ ಅಂದು ಹೇಳಿದ್ರೆ, ಹತ್ತತ್ರ ನಾನು ಬಂದದ್ದು ಕೇರಳಗೆ ಬೆಂಗಳೂರಿಂದ. ಈ ಬಸ್ಸರು ಎಂತ ಮಾಡ್ರಿ ಅಂತ ಹೇಳಿದ್ರೆ, ಊಟಕ್ಕೆಲ್ಲ ತುಂಬ ಹೊತ್ತು ನಿಲ್ಲಿಸಿ ಟೈಮ್ ವೇಸ್ಟ್ ಮಾಡಿ ಹಾಕ್ರೆ. ಊಟಕ್ಕೆ ಟೈಮ್ ವೇಸ್ಟ್ ಅನ್ನೋದಕ್ಕಿಂತ ಅಂದರೆ ತುಂಬ ಸ್ಲೋ ಆಗಿ ಬಂದ್ರೆ ಅವರು ಬಪ್ಪು ಟೈಮಿಗೆ ಅವ್ರಿಗೆ ರೀಚ್ ಆಗ್ಬೇಕಾಗಿಲ್ಲ. 9:15ಗೆ ಕೇರಳ ರೀಚ್ ಆಗಿದ್ದಿತ್ತು ಕೊಚ್ಚಿನ. ಬಟ್ ಇವ್ರು ರೀಚ್ ಆಗಿಲ್ಲ, 11:15 ಐತೆ. 11:15 ಆರು ಇವರು ಕೊಚ್ಚಿ ರೀಚ್ ಆಗಿಲ್ಲ ಇನ್ನು. ಕಡೆಗೆ ಅಂತ ಮಾಡಿದ್ರು ಬಸ್ಸಿನ ನಾವೊಂದು 10-15 ಜನ ಇದ್ದಿದ್ದು ಬಸ್ಸಾಗೆ. ಕೊಚ್ಚಿ ರೀಚ್ ಆಪತ್ತಿಗೆ ಒಂದು 20-25 ನಿಮಿಷ ಇದ್ದಿತ್ತು ರೀಚ್ ಆಪ್ಗೆ. ಅಷ್ಟೊತ್ತಿಗೆ ಕಂಡಕ್ಟ್ರ್ ಅಂತ ಹೇಳ್ರಂದ್ರೆ, ಬಸ್ ಇಲ್ಲಿಗೆ ಲಾಸ್ಟ್ ಟೈಮ್ ಐತೆ, ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಯ್ಕು, ನೀವೆಲ್ಲರೂ ಇಳ್ಕಣಿ ಅಂತ ಹೇಳ್ರೆ. ಅಷ್ಟೊತ್ತಿ ನಂಗಂತೂ ಶಾಕ್ ಆಗಿ ಹೋಯ್ತು. ಫಸ್ಟೇ ನಾವು ಹೋದ್ದು ಒಬ್ಬಳೇ. ಅಯ್ಯೋ ನಾ ಅಲ್ಲೋ ಇಳ್ಕೊಂಡು ಎಲ್ಲಿಗೆ ಹೋಗ್ದಪ್ಪ. ಈಗ ಕೊಚ್ಚಿಗೆ ಇಳಿಸ್ರೆ ನಾವು ನಾರ್ಮಲಾಗಿ ಎಲ್ಲ ಹೋಗೋದು ಗೊತ್ತಿರುತ್ತೆ, ಇದು ಅರ್ಧದ ಇಳಿಸಾಕ್ರೆ ಎಲ್ಲಿ ಹೋಗ್ದಂದು ಹೇಳಿ ನಂಗಂತೂ ಟೆನ್ಷನ್ ಆಗಿ ಹೋಯ್ತು. ಕಡೆಗೆ ಅವ್ರ ಹತ್ರ ಎಲ್ಲರೂ ಜಗಳ ಮಾಡ್ರೆ. ಅವ್ರು ಇಲ್ಲ ನಾವೆಂಥದ್ದು ಮಾಡೋಕ್ಕಾತಿಲ್ಲ ಹಾಗೆ ಹಿಂಗೆ ಅಂತ ಹೇಳಿ ಎಲ್ಲರನ್ನೂ ಇಳಿಸಾಕಿ ಹೊರ. ಕಡೆ ಇನ್ನೊಂದು ಗಾಡಿ ಬರುತ್ತೆ, ಎಲ್ಲರೂ ಅದಕ್ಕೆ ಹತ್ಕಣಿ ನಾವು ಹೇಳಿದ್ವು ಅವ್ರಿಗೆ ಅಂದೆಲ್ಲ ಹೇಳ್ರೆ. ಅವ್ರು ಹೇಳಿರೋದು, ಬಟ್ ನಂಗೆ ಅಂತ ಹೆದರಿಕೆ ಅಂತ ಹೇಳ್ರಿ, ಇವು ಎಲ್ಲೆಲ್ಲ ಇಳಿಸಾಕಿ ಅವ್ರನ್ನ ಎಲ್ಲಿಗೆ ಹೋಗ್ದಪ್ಪ ಅಂತ ಹೇಳಿ. ಕಡೆಗೆ ಅರ್ಧ ಗಂಟೆ ಯಾರು ಅವ್ರು ಹೇಳೋದು ಗಾಡಿ ಬರಲೇ ಇಲ್ಲ. ಕಡೆಗೆ ಅಷ್ಟರೊಳಗೆ 12 ಗಂಟೆ ಐತೆ. 12 ಗಂಟೆ ಅಂದ್ರೆ 11:15 ಏನೋ ನಮ್ಮನ್ನು ಅವರು ಅಲ್ಲಿಂದ ಸ್ಟಾಪ್ ಮಾಡಿರೈತೆ, ಅರ್ಧದವರೆಗೆ ಬಿಟ್ಟಾಕಿ ಹೊರ. ಅರ್ಧ ಗಂಟೆ 12 ಗಂಟೆ ತನಕ ನಾನು ಕೊಚ್ಚಿ ರೀಚೇ ಇಲ್ಲ. ನಂಗೆ ಬೆಳಗಿನ ಜಾವ 5 ಗಂಟೆ ಕೊಚ್ಚಿಯಿಂದ ಟ್ರೈನ್ ಇದ್ದಿತ್ತು ಬೇರೆ ಕಡೆ ಪ್ಲೇಸಿಗೆ ಹೋಗೋಕ್ಕೆ. ಎಂತ ಮಾಡೋಣ ಟೆನ್ಷನಾಗಿ, ಯಾರಿಗೆ ಫೋನ್ ಮಾಡ್ರು ಯಾರು ರಿಸೀವ್ ಮಾಡೋದಿಲ್ಲ. ಕಡೆಗೆ ನನಗೆ ಕೊಲೆಗಿಗೆ ಫೋನ್ ಮಾಡಿದೆ, ನನ್ನ ಆಫೀಸ್ ಸ್ಟಾಫಿಗೆ. ಕಡೆಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ ಹೀಗೆಲ್ಲ ಆಯ್ತಂದು ಹೇಳಿ. ಕಡೆಗೆ 2 ಸ್ಟಾಫಿಗೂ ಕಾಲ್ ಮಾಡಿದೆ, ಒಂದು ನನ್ನ ಕೇರಳದಲ್ಲಿರೋ ಸ್ಟಾಫಿಗೆ, ಇನ್ನೊಂದು ನನ್ನ ಬೆಂಗಳೂರಲ್ಲಿರೋ ಸ್ಟಾಫಿಗೂ ಕಾಲ್ ಮಾಡಿದೆ. ಅವರಿಬ್ಬರು ಫುಲ್ ಇಲ್ಲ ಎಂತ ಟೆನ್ಷನ್ ಮಾಡ್ಕೋಬೇಡ ಇನ್ನೊಂದು ವೆಹಿಕಲ್ ನೀ ಟೆನ್ಷನ್ ಮಾಡಬೇಡ ಅಂತ ಹೇಳಿ ಅವರು ಧೈರ್ಯ ತುಂಬಿದ್ದು. ಕಡೆಗೆ ಫೈನಲಿ ಒಂದು ಗಾಡಿ ಬಂತು, ನಮ್ಮನ್ನೆಲ್ಲ ಅಂತ ತುಂಬ್ಕೊಂಡು ಕೊಚ್ಚಿಗೆ ಬಂದುಬಿಟ್ರು. ನಂಗೆ ಕೊಚ್ಚಿಗೆ ಇಳ್ಕೊಂಬರೊಳಗೆ ಟೆನ್ಷನ್ ಅಂದರೆ ಟೆನ್ಷನ್ ದೇವ್ರೆ. ಅದು ಟೈಮ್ ಆಯ್ತು 12:15 12:45 ಆಯ್ತು. ಬೆಳಿಗ್ಗೆ ಮತ್ತೊಂದು ಕಡೆ ಹೋಯ್ಕಲ್ಲ, ಎಲ್ಲಿ ಟ್ರೈನ್ ಮಿಸ್ ಹತ್ತೇನೋ, ಅಲ್ಲ ಕೊಚ್ಚಿಗೆ ಹೊರ ರೂಮ್ ಸಿಕ್ಕೋದಿಲ್ಲೇನೋ ಹಂಗೆ ಹಿಂಗೆ ಅಂದೆಲ್ಲ ಟೆನ್ಷನ್ ಆಗಿಬಿಡ್ತು. ಅಪ್ಪ ಇದು ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅನಿಸ್ತು. ಈ ಬಸ್ಸಾಗ ಹೊರ ಪ್ರತಿ ಸಲನೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವುದಂತ ಹೇಳಿ ಅನಿಸ್ತು. ಬಟ್ ಈ ವಿಷಯ ನಮ್ಮ ಮನೆಯವರಿಗೂ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಅವ್ರು 100% ಕಂಡ್ರೆ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡಿ ನಂಗೊಂದು ಕ್ಲಾಸ್ ತಗೊಂಡ್ರು. ಅಷ್ಟೆಲ್ಲ ಪ್ರಾಬ್ಲಮ್ ಅವರು ನೀ ಹೇಳಲೇ ಇಲ್ಲಲ್ಲ ನಮಗಂದು ಹೇಳಿ ಅಂದ್ಕೊಂಡೆ ಅಂತಂದ್ರೆ. ಬಟ್ ಒಂದೊಂದು ಸಲ ಹೀಗೆಲ್ಲ ಇನ್ಸಿಡೆಂಟ್ ಆದತ್ತಿಗೆ ಫ್ಯಾಮಿಲಿ ಹೇಳೋತಿ ಅವ್ರು ಹೆದರ್ಕಂತಾರಲ್ಲ, ಅದಕ್ಕೆ ಅವ್ರಿಗೆ ಹೇಳೋದಿಲ್ಲ. ನೋಡುವ
ಯಾರು ಫ್ರೆಂಡ್ಸ್ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ನನಗೆ. ಇದು ಇವತ್ತಿನ ವಿಡಿಯೋ ಐತೆ. ನಿಮ್ಗೆಲ್ಲರಿಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ. ಥ್ಯಾಂಕ್ ಯು.